ಬೆಂಗಳೂರಿನ ದತ್ತಪೀಠದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡಲಾಗಿದೆ. ದತ್ತಮಾಲಾ ಧಾರಣೆ ವೇಳೆಯಲ್ಲಿ ದತ್ತಪೀಠದಲ್ಲಿ ಮಾಂಸಾಹಾರ ಸೇವಿಸಲಾಗಿದೆ. ಅನ್ಯ ಕೋಮಿನ ಕುಟುಂಬದಿಂದ ದತ್ತಪೀಠ ಆವರಣದಲ್ಲಿ ಮಾಂಸಾಹಾರ ಸೇವಿಸಿದ್ದಾರೆ. ದತ್ತ ಜಯಂತಿ ವೇಳೆ ಹೋಮ ಹವನ ಪೂಜೆ ನಡೆಯುವ ಸ್ಥಳದಲ್ಲೇ ಮಾಂಸಾಹಾರ ಸೇವಿಸಿದ್ದಾರೆ. ಹಿಂದೊಮ್ಮೆ ಮಾಂಸಾಹಾರ ಸೇವಿಸಿದ್ದಾಗ ಶ್ರೀರಾಮಸೇನೆ ಕಾರ್ಯಕರ್ತರು ಶುಚಿ ಮಾಡಿದ್ರು. ಗಂಗಾ ನದಿ ನೀರಿನ ಜೊತೆ ಗೋಮೂತ್ರ ಹಾಕಿ ಶುಚಿ ಮಾಡಿ ಶ್ರೀರಾಮಸೇನೆ ಪೂಜೆ ಮಾಡಿದ್ರು. ಕನ್ನಡ ರಾಜ್ಯೋತ್ಸವ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕನ್ನಡ ಭಾಷೆ ಅಭಿವೃದ್ಧಿಗೆ ಹಣ ನೀಡದೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಹಿಂದಿ, ಸಂಸ್ಕೃತ ಭಾಷೆಗಳ ಅಭಿವೃದ್ಧಿ ಕೇಂದ್ರ ಹಣ ನೀಡುವ ಮೂಲಕ ಕನ್ನಡ ಭಾಷೆ ಮೇಲೆ ಕೇಂದ್ರ ಮಲತಾಯಿ ಧೋರಣೆ ತೋರ್ತಾ ಇದೆ ಎಂದಿದ್ದಾರೆ. ರಾಜ್ಯದ ಮೇಲೆ ಹಿಂದಿ ಭಾಷೆ ಹೇರಿಕೆ ಮಾಡೋದಕ್ಕೆ ನಿರಂತರ ಹುನ್ನಾರ ನಡೆಸ್ತಾ ಇದ್ದು, ಕರ್ನಾಟಕ ವಿರೋಧಿ ನೀತಿಯನ್ನ ಎಲ್ಲ ಕನ್ನಡಿಗರು ವಿರೋಧಿಸಬೇಕು. ಕೇಂದ್ರ ಸರ್ಕಾರ ಕರ್ನಾಟಕ ವಿರೋಧಿ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಚಿವ ಡಿ ಸುಧಾಕರ್ ವಿರುದ್ಧ ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿತ್ರದುರ್ಗದಲ್ಲಿ ಹಿಂದೂ ಪರ ಸಂಘಟನೆ ಮುಖಂಡರು ಡಿ ಸುಧಾಕರ್ ವಿರುದ್ಧ ಕಿಡಿಕಾರಿದ್ರು. ಸಾದಿಕ್ ನಗರ ಬಡಾವಣೆಯಲ್ಲಿ ಮಸೀದಿ ನಿರ್ಮಾಣಕ್ಕೆ ಹಿಂದೂ ಮುಖಂಡರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಹೋಗಿದ್ದ ಎಫ್ಡಿ ಅಧಿಕಾರಿ ಸರಕಳವು ಮಾಡಲಾಗಿದೆ. ಬೆಂಗಳೂರಿನ ಬಾಲಾಜಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಮನೆ ಗೇಟ್ ಬಳಿ ನಿಂತು ಮಾಹಿತಿ ಪಡೆಯುವಾಗ ಸರ ಕದ್ದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಗುರುವಾರ ಬೆಳಗ್ಗೆ ಬಾಲಾಜಿ ಲೇಔಟ್ನಲ್ಲಿ ಎಫ್ಡಿ ಅಧಿಕಾರಿ ರೂಪಾದೇವಿ ಸಮೀಕ್ಷೆ ಮಾಡ್ತಾ ಇದ್ರು. ಮನೆಯೊಂದರ ಗೇಟ್ ಬಳಿ ನಿಂತು ಮಾಹಿತಿ ಪಡಿತಾ ಇದ್ರು. ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರು ಎಫ್ಡಿ ಅಧಿಕಾರಿಯ ಸರ ಕಿತ್ತು ಪರಾರಿಯಾಗಿದ್ದಾರೆ. 5 ಲಕ್ಷ ಮೌಲ್ಯದ 50 ಗ್ರಾಂ ಸರ ಕಸಿದು ಸರ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬ್ಯಾಡರಹಳ್ಳಿ ಠಾಣೆಗೆ ಎಫ್ಡಿ ಅಧಿಕಾರಿ ರೂಪಾದೇವಿ ದೂರು ನೀಡಿದ್ದು, ಖದೀಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.